ಈ ರಾಷ್ಟ್ರ ರಾಜ್ಯಕಾರಣದಲ್ಲಿ ಏನು ಬದಲಾವಣೆ ಆಗ್ತದೆ ಅಂತ ಪ್ರಶ್ನೆಯನ್ನ ಕೇಳಿದಾಗ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ರಾಷ್ಟ್ರ ರಾಜ್ಯಕಾರಣದಲ್ಲಿ ಬರ್ತಕ್ಕಂತಹ ಮಹಾ ಶಿವರಾತ್ರಿಯ ನಂತರ ರಾಷ್ಟ್ರ ರಾಜ್ಯಕಾರಣದಲ್ಲಿ ಒಂದು ಶಕ್ತಿ ಅಂದರೆ ಒಂದು ಸ್ತ್ರೀ ಇಡೀ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ಭವಿಷ್ಯವನ್ನ ಹೇಳ್ತಾ ಇದೆ. ಯಾವ ರೀತಿ ಅಂದ್ರೆ ಈ ಹಿಂದೆ 35 ವರ್ಷಗಳ ಹಿಂದಿನ ದಿನಮಾನಗಳಲ್ಲಿ ಒಂದು ಸ್ತ್ರೀ ಈ ದೇಶವನ್ನ ಆಳಿರ್ತಾಳೆ. ಅದೇ ರೀತಿ ಮತ್ತೂ ಕೂಡ ಈ ಮಹಾ ಶಿವರಾತ್ರಿಯ ನಂತರ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗ್ತದೆ. ಈ ದೇಶವನ್ನ ಒಂದು ಶಕ್ತಿ ಅಂದರೆ ಒಂದು ಹೆಣ್ಣು ಅಥವಾ ಸ್ತ್ರೀ ಅಂತ ಏನ್ ಕರಿತೀರಾ ಆ ಸ್ತ್ರೀ ಈ ದೇಶವನ್ನ ಮಹಾಶಿವರಾತ್ರಿಯ ನಂತರ ಆಳ್ವಿಕೆಯನ್ನ ಮಾಡ್ತಾಳೆ ಅಂತೇಳಿ ಈ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ಎಲ್ಲಾ ಮಿತ್ರ ಪಕ್ಷಗಳು ಸೇರಿ ಒಂದು ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಯೋಗ ಇದ್ರೂ ಕೂಡ ಎಲ್ಲ ಪಕ್ಷಗಳು ಕೂಡ ಏನು ಈ ದಿನ ಏನು ಅಧಿಕಾರದಲ್ಲಿದೆ ಅವೆಲ್ಲ ಪಕ್ಷಗಳು ಕೂಡ ಕಿತ್ತಾಡಿ ಒಂದು ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಂತೇಳಿ ಹಿಂದೆ ಭವಿಷ್ಯವನ್ನ ಹೇಳಿದ್ವಿ. ಅದೇ ರೀತಿ ನೋಡಿದಾಗ ಈ ಕಾಲಜ್ಞಾನ ಭವಿಷ್ಯವಾಣಿ ಅಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಧಿಕಾರವನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅತಂತ್ರ ಪರಿಸ್ಥಿತಿ ಆಗ್ತದೆ. ಎರಡು ಅಂದ್ರೆ ಮಿತ್ರ ಪಕ್ಷಗಳ ಸಹಾಯದಿಂದ ಒಂದು ಪಕ್ಷ ಅಧಿಕಾರಕ್ಕೆ ಬಂದು ಈ ದೇಶವನ್ನ ಈ ರಾಷ್ಟ್ರವನ್ನ ಒಂದು ಸ್ತ್ರೀ ಅಂದ್ರೆ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತದೆ. ಆ ಜಾತಕಗಳನ್ನ ಪರಿಶೀಲನೆ ಮಾಡಿ ನಾವು ಉತ್ತರಾಯಣ ಪುಣ್ಯಕಾಲದಲ್ಲಿ ಅಂದ್ರೆ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ಯಾರು ಅಂತ ಆ ಕಾಲಜ್ಞಾನವನ್ನ ಮತ್ತೊಂದ್ಸಾರಿ ತೆಗೆದು ಯಾರಾಗ್ತಾರೆ ಅಂತೇಳಿ ಮಕರ ಸಂಕ್ರಾಂತಿಯ ಹಬ್ಬದ ದಿನ ನಾನು ನಿಮಗೆ ಮತ್ತೆ ವಿಚಾರವನ್ನ ತಿಳಿಸ್ತೀನಿ. ಹೇಳೋದಾದ್ರೆ ಈಗಿನ ಸಮಯ ಮತ್ತೆ ಈಗಿನ ಸಂವತ್ಸರದ ಫಲಾಫಲಗಳನ್ನ ನೋಡೋದಾದ್ರೆ ಈ ದೇಶವನ್ನ ಮುಂದಿನ ದಿನಮಾನಗಳಲ್ಲಿ ಒಂದು ಸ್ತ್ರೀ ಈ ರಾಜ್ಯವನ್ನ ಅಥವಾ ಅಲ್ಲ ಈ ದೇಶವನ್ನ ಆಳ್ತಾಳೆ ಅಂತ ಏನಾದ್ರೂ ಕೂಡ ಏನು ಈ ಮಹಾಶಿವರಾತ್ರಿಯ ಒಳಗಾಗಿ ಏನಾದ್ರೂ ಕೂಡ ಏನು ಈ ಎಲೆಕ್ಷನ್ ಅಂತ ಏನ್ ಕರಿತೀರಾ ಅದನ್ನ ಮಾಡಿದ್ರೆ ಮಾತ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗ್ಬೋದು. ಮಾರ್ಚ್ ನಂತರ ಏನಾದ್ರೂ ಕೂಡ ಎಲೆಕ್ಷನ್ ನಡೆದ್ರೆ ಬೇರೆ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಈ ದೇಶವನ್ನ ಒಂದು ಸ್ತ್ರೀ ಅಂದ್ರೆ ಶಕ್ತಿ ಆಳ್ತಾಳೆ ಅಂತ ಹೇಳುತ್ತೆ. ಅಲ್ಲ, ಯಾವ ರೀತಿ ಇದೆ ನಿಮ್ಮ ಕಾಲಜ್ಞಾನದಲ್ಲಿ ಯಾವ ರೀತಿ ಉಲ್ಲೇಖಿಸಾಗಿದೆ ಅಂತ ಅಂದ್ರೆ ಮಹಾಸಿದ್ರು ಬರ್ದಿರ್ತಕ್ಕಂಥ ಕಾಲಜ್ಞಾನ ಭವಿಷ್ಯವಾಣಿಯನ್ನು ನೋಡಿದಾಗ ಈ ಮಹಾಶಿವರಾತ್ರಿ ನಂತರ ಒಂದು ಶಕ್ತಿ ಈ ದೇಶವನ್ನ ಆಳ್ತಾಳೆ ಅಂತೇಳಿ ಕಾಲಜ್ಞಾನ ಭವಿಷ್ಯವಾಣಿ ತೋರಿಸ್ತಾ ಇದೆ. ಶಕ್ತಿ ಅಂದ್ರೆ ನಮ್ಮಲ್ಲಿ ಸ್ತ್ರೀ ಅಥವಾ ಹೆಣ್ಣು ಅಂತ ಕರೆಯೋದ್ರಿಂದ ಕಾಲಜ್ಞಾನ ಭವಿಷ್ಯವಾಣಿಯ ಪ್ರಕಾರ ಹೇಳೋದಾದ್ರೆ ಶಕ್ತಿಯಾಗಿರ್ತಕ್ಕಂಥವಳು ಹೆಣ್ಣಾಗಿರೋದ್ರಿಂದ ಈ ದೇಶವನ್ನ ಒಂದು ಹೆಣ್ಣು ಮುನ್ನಡೆಸ್ತಾಳೆ ಅಂತ ಹೇಳುತ್ತೆ. ಇಂಥದೇ ಪಕ್ಷ ಅಂತ ಮಕರ ಸಂಕ್ರಾಂತಿಯ ಪರ್ವಕಾಲದಲ್ಲಿ ನಾವು ಭವಿಷ್ಯವನ್ನ ಹೇಳ್ತೀವಿ. ಬೇಕಾದ್ರೆ ಅಂದ್ರೆ ನಾವು ಈ ಸಂವತ್ಸರದ ಆಧಾರದ ಮೇಲೆ ಹೇಳ್ತಾ ಇರೋದು. ನೆಕ್ಸ್ಟ್ ಬರ್ತಕ್ಕಂಥ ಸಂವತ್ಸರ ಫಲಾಫಲಗಳನ್ನ ನಾವು ಮಕರ ಸಂಕ್ರಾಂತಿ ಹಬ್ಬದ ದಿನನೇ ತೆಗೆಯೋದ್ರಿಂದ ನಾವು ಪೂರ್ವದಿಂದನೂ ಕೂಡ ಸಂಕ್ರಾಂತಿ ಹಬ್ಬದ ನಂತರ ಇಂಥ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ, ಇಂಥ ಸ್ತ್ರೀನೇ ರಾಜ್ಯಕಾರಣದಲ್ಲಿ ಇಂಥ ಸ್ತ್ರೀನೇ ಆಳ್ವಿಕೆಯನ್ನ ಮಾಡ್ತಾಳೆ ಅಂತೇಳಿ ಮಕರ ಸಂಕ್ರಾಂತಿಯ ನಂತರ ಹೇಳ್ತೀವಿ. ಅಂದ್ರೆ ಸ್ತ್ರೀ ಯಾವುದೇ ಪಕ್ಷದವರಾಗಿರಬಹುದು, ಯಾವುದೇ ಪಕ್ಷದವರಾಗಿರ್ಬೋದು, ಒಂದು ಸ್ತ್ರೀ ಈ ದೇಶದ ರಾಜ್ಯಕಾರಣದಲ್ಲಿ ದೇಶವನ್ನ ಆಳ್ತಕ್ಕಂಥದ್ದು ಶತಸಿದ್ಧ. ಅಂತ ಸ್ಥಾನದಲ್ಲಿ ಯಾವ್ಯಾವ ಸ್ತ್ರೀ ಇದ್ದಾರೆ ನಿಮ್ಮ ಅಂದ್ರೆ ಅದನ್ನ ನೋಡ್ಬೇಕಾಗುತ್ತೆ, ಹಂಗೆಲ್ಲ ಹೇಳಕ್ ಸಾಧ್ಯ ಇಲ್ಲ. ಅವರ ಜಾತಕಗಳನ್ನ ವಿಮರ್ಶನೆ ಮಾಡಿ ನಮ್ಮ ಕಾಲಜ್ಞಾನ ಗ್ರಹಗತಿಗಳಿಗೂ ಆ ಹೆಣ್ಣಿನ ಜಾತಕದ ಗ್ರಹಗತಿಗಳನ್ನು ಹೊಂದಾಣಿಕೆ ಆಗುತ್ತಾ ಅಂತ ನೋಡಿ ನಾವು ಭವಿಷ್ಯವನ್ನ ಹೇಳ್ಬೇಕಾಗುತ್ತೆ. ಈಗ ಪರ್ಟಿಕ್ಯುಲರ್ ಆಗಿ ಇಂಥವರೇ ಆಗ್ತಾರೆ ಅಂತ ಹೇಳಲಿಕ್ಕೆ ಮಕರ ಸಂಕ್ರಾಂತಿ ಪರ್ವಕಾಲದ ನಂತರ ನಾವು ಬೇಕಾದ್ರೆ ವಿಚಾರವನ್ನ ತಿಳಿಸ್ತೀವಿ. ರೈತರ ವಿಚಾರಕ್ಕೆ ಹೇಳೋದಾದ್ರೆ ಈ ಕಾಲಜ್ಞಾನ ಈ ವರ್ಷದ ಸಂವತ್ಸರದ ಫಲಗಳನ್ನ ಹೇಳೋದಾದ್ರೆ ಕಾಲಜ್ಞಾನ ಭವಿಷ್ಯವಾಣಿ ಏನ್ ಹೇಳ್ತದೆ ಅಂದ್ರೆ ತುಂಬಾನೇ ಮಳೆ ಮತ್ತೆ ಬೆಳೆ ಎರಡೂ ಕೂಡ ಆಗ್ತದೆ. ರೈತರು ಎದುರತಕ್ಕಂತ ಅವಶ್ಯಕತೆ ಇಲ್ಲ. ಆದ್ರೆ ಈ ದೇಶದಲ್ಲಿ ಜಲಪ್ರಳಯಗಳು ಹೆಚ್ಚಾಗ್ತದೆ. ಅಂದ್ರೆ ಜಲಪ್ರಳಯಗಳು ಹೆಚ್ಚಾಗೋದ್ರಿಂದ ಮತ್ತೆ ಜನರಲ್ಲಿ ಏನಪ್ಪಾ ಅಂದ್ರೆ ವಿಶೇಷತೆ ಅಂದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತದೆ. ಹಾರ್ಟ್ ಅಟ್ಯಾಕ್ ಮತ್ತೆ ಸ್ಟ್ರೋಕ್ ಮತ್ತೆ ಅಪಘಾತಗಳು ತುಂಬಾನೇ ಆಗೋದ್ರಿಂದ ಜನರು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ದೇಶದಲ್ಲಿ ಜಲಪ್ರಳಯಗಳು ತುಂಬಾನೇ ನಡೀತಕ್ಕಂಥದ್ದು ತುಂಬಾನೇ ಇರುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಇದು ಭಗವತಿ ನುಡಿದಂತಹ ಭವಿಷ್ಯ. ದೇಶ ಮತ್ತೆ ರಾಜಕಾರಣದಲ್ಲಿ
ವಿಶೇಷವಾಗಿ ರಾಜಕಾರಣಿಗಳಿಗೆ ರಾಜದಂಡನೆ ಯೋಗ ಮತ್ತು ಜೈಲು ವಾಸದ ಯೋಗ ದಿನಗಳು ಪ್ರಾರಂಭವಾಗ್ತಾ ಇದೆ. ಯಾಕೆ ಈ ರಾಜದಂಡನೆ ಯೋಗ ರಾಜಕಾರಣಿಗಳಿಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳೋದಾದರೆ, ಈ ಬರ್ತಕ್ಕಂತಹ ಏನು ಮಹಾಲಯ ಅಮಾವಾಸ್ಯೆಯ ದಿನ ವಿಶೇಷವಾಗಿ ಒಂದು ಸೂರ್ಯಗ್ರಹಣ ಇದೆ. ಸೂರ್ಯ ಅಂದರೆ ನಾವು ಸರ್ಕಾರಕ್ಕೆ ಅಧಿಪತಿ ಅಂತ ಹೇಳಿ ಕರಿತೀವಿ. ಹಾಗಾಗಿ ಸೂರ್ಯ ಬಂದು ಸರ್ಕಾರಕ್ಕೆ ಅಧಿಪತಿ ಆಗಿರೋದ್ರಿಂದ ಸರ್ಕಾರದ ಕೆಲಸವನ್ನು ಮಾಡ್ತಿರ್ತಕ್ಕಂಥವ್ರಿಗೆ ಮತ್ತು ವಿಶೇಷವಾಗಿ ರಾಜಕಾರಣಿಗಳಿಗೆ ಇದು ಕಂಟಕವಾಗ್ತಕ್ಕಂತಹ ಯೋಗಗಳು ಇರೋದ್ರಿಂದ ರಾಜಕಾರಣಿಗಳಿಗೆ ಮತ್ತು ಸರ್ಕಾರದ ಕೆಲಸದಲ್ಲಿರ್ತಕ್ಕಂತಹ ಎಲ್ಲ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಯ ತನಕನೂ ಕೂಡ ಎಲ್ಲ ರಾಜಕಾರಣಿಗಳಿಗೆ ಮತ್ತು ರಾಜಕೀಯ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ, ಸರ್ಕಾರದ ಕೆಲಸ ಕಾರ್ಯವನ್ನು ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ ಕಂಟಕಗಳು ಈ ಸೂರ್ಯಗ್ರಹಣದ ನಂತರ ನಡೀತದೆ ಅಂಥೇಳಿ ಕಾಲಜ್ಞಾನ ಭವಿಷ್ಯವಾಣಿ ಹೇಳ್ತಾ ಇದೆ. ನಾನು ಹೇಳಿದಾಗೆ ಯಾವುದೇ ಒಂದು ಗ್ರಹಣದ ಪ್ರಭಾವ, ಗ್ರಹಣದ ಮೊದಲ 3 ತಿಂಗಳು, ಗ್ರಹಣದ ನಂತರ 3 ತಿಂಗಳು ಇದರ ಪ್ರಭಾವ ಇರ್ತದೆ. ಅದಕ್ಕೆ ಒಂದು ಯಾಕೆ ರಾಜಕಾರಣಿಗಳೇ ಮೂಲ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದರೆ, ವಿಶೇಷವಾಗಿ ಬರೀ ತೊಂದರೆನೇ ಅಲ್ಲ, ತೊಂದರೆ ಜೊತೆಗೆ ರಾಜಕಾರಣಿಗಳಿಗೆ ಕೆಲವರಿಗೆ ಯೋಗನೂ ಕೂಡ ಪ್ರಾಪ್ತಿ ಆಗ್ತದೆ. ಅದು ಯಾವ ರಾಶಿಯವರಿಗೆ ಅಂತ ಹೇಳೋದಾದರೆ, ವಿಶೇಷವಾಗಿ ರಾಜಕಾರಣಿಗಳೇ ಆಗಿರಬಹುದು ಅಥವಾ ಸರ್ಕಾರದ ಕೆಲಸದಲ್ಲಿರತಕ್ಕಂತಹ ಪ್ರತಿಯೊಬ್ಬ ಮಾನವರಿಗೂ ಕೂಡ ಈ ಯೋಗ ಪ್ರಾಪ್ತಿ ಆಗ್ತದೆ. ಮತ್ತೆ ಯಾರಿಗೆ ದೋಷ ಅಂತ ಹೇಳ್ತೀನಿ ಅವರಿಗೆ ದೋಷನೂ ಕೂಡ ಆಗ್ತದೆ. ಯಾರಿಗೆ ಈ ಯೋಗ ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡಿದಾಗ 4 ರಾಶಿಗಳು ಯಾವುದಪ್ಪ ಅಂತಂದರೆ, ಮೇಷ ಮತ್ತೆ ಕಟಕ ಅಥವಾ ಕರ್ಕಾಟಕ ಅಂತ ಏನು ಕರಿತೀವಿ, ಮತ್ತೆ ವೃಶ್ಚಿಕ ಮತ್ತೆ ಮಕರ ರಾಶಿಯ ಜಾತಿ ಸಂಜಾತರಿಗೆ ಅಂದರೆ ಈ ನಕ್ಷತ್ರ ಮತ್ತೆ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕರಿಗೆ ಯೋಗ ಅಂತಕ್ಕಂಥದ್ದು ಪ್ರಾಪ್ತಿ ಆಗ್ತದೆ. ಅಂದರೆ ಯೋಗಗಳು ಪ್ರಾರಂಭ ಆಗುತ್ತೆ ಸೂರ್ಯಗ್ರಹಣದ ನಂತರ. ಮತ್ತೆ ವಿಶೇಷವಾಗಿ ಇನ್ನುಳಿದ 6 ರಾಶಿಗಳಿಗೆ ತುಂಬ ತೊಂದರೆಗಳಿರ್ತದೆ. ಅದರಲ್ಲಿ ವಿಶೇಷವಾಗಿ ನಾವು ಹೇಳೋದಾದರೆ, ವೃಷಭ ರಾಶಿ ಇಲ್ಲಿ ಯಾರು ಹುಟ್ಟಿರ್ತಾರೆ, ವೃಷಭ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಜಾತಕರಿಗೆ, ಮತ್ತೆ ಅದರಲ್ಲೂ ಕೂಡ ವಿಶೇಷವಾಗಿ ಅವ್ರದ್ದು ಕೃತಿಕ